ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ಖಾಸಗಿ ವ್ಯಕ್ತಿ ಮಧ್ಯೆ ಹೊಡೆದಾಟವಾಗಿದೆ. ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಸಂಗಮೇಶ ಪಾಟೀಲ್ ಮತ್ತು ಚಾಲಕ ಸತೀಶ್ ಮಧ್ಯೆ ಫೈಟಿಂಗ್ ಆಗಿದೆ. ಬಸ್ಗೆ ಕಾರು ಅಡ್ಡಗಟ್ಟಿ ಜಗಳಕ್ಕೆ ಇಳಿದಿದ್ದಂತಹ ಸಂಗಮೇಶ ಬಸ್ ಚಾಲಕನಿಗೆ ರ್ಯಾಶ್ ಡ್ರೈವ್ ಮಾಡ್ತೀಯಾ ಅಂತ ಗಲಾಟೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ನೋಡಿ ಕ್ಷುಲ್ಲಕ ಕಾರಣಕ್ಕೆ ಮಾರಾಮಾರಿ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ಖಾಸಗಿ ವ್ಯಕ್ತಿ ಮಧ್ಯೆ ಹೊಡೆದಾಟವಾಗಿದೆ. ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದ ಬಳಿ ನಡೆದಿರುವಂತಹ ಈ ಒಂದು ಘಟನೆ. ಸಂಗಮೇಶ ಪಾಟೀಲ್ ಮತ್ತು ಚಾಲಕ ಸತೀಶ್ ಮಧ್ಯೆ ಫೈಟಿಂಗ್ ಆಗಿದೆ. ಬಸ್ಗೆ ಕಾರನ್ನ ಅಡ್ಡಗಟ್ಟಿ ಜಗಳಕ್ಕೆ ಇಳಿದಿದ್ದಾರೆ ಸಂಗಮೇಶ. ಅತಿ ವೇಗವಾಗಿ ಚಾಲನೆಯನ್ನ ಮಾಡ್ತಾ ಇದ್ರಂತೆ ಕೆಎಸ್ಆರ್ಟಿಸಿಯ ಬಸ್ನ ಚಾಲಕ. ಹಾಗಾಗಿ ಅತಿ ವೇಗವಾಗಿ ಚಾಲನೆ ಮಾಡ್ತೀಯಾ ಅಂತ ಹೇಳಿ ಕಾರನ್ನ ಅಡ್ಡಗಟ್ಟಿ ಬಸ್ಸನ್ನ ನಿಲ್ಲಿಸಿ ಈ ಸಂದರ್ಭದಲ್ಲಿ ಜಗಳವನ್ನ ಆಡ್ಕೊಂಡಿದ್ದಾರೆ. ಬೈಬೇಡ ಅಂತಲತ್ತೀನಿ ದೊಡ್ಡ ಗಾಡಿ ಇದ್ರು ನಿಮ್ ತಪ್ಪದ ತಪ್ಪ ಯಾರ್ದ ನೋಡ್ರಿ ತಪ್ಪ ಯಾರ್ದ ಕೇಳ್ರಿ ತಪ್ಪ ಬ್ರಿಡ್ಜ್ ಆದ್ರೆ ರೋಡ್ ಮೇಲೆ ಸರಿಯಾಗಿ ಬರ್ಬೇಕು. ಬೈಬೇಡ ಅಂತಲತ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ಇದೀಗ ಈ ಕಾರ್ನ ಚಾಲಕನ ಮಧ್ಯೆ ಗಲಾಟೆಯಾಗಿದೆ. ಯಾವ ಕಾರಣಕ್ಕೆ ಗಲಾಟೆಯಾಯಿತು? ಇದರಲ್ಲಿ ಯಾರ ತಪ್ಪು? ಎಸ್ ರಮ, ಏನು ಅಂದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕನಕಪುರ ಬಳಿ ಬಸ್ ಚಾಲಕ ಹಾಗೂ ಖಾಸಗಿ ವ್ಯಕ್ತಿಯ ನಡುವೆ ಮಾರಾಮಾರಿ ನಡೆದಿರುವಂತದ್ದು. ಏನು ಬಸ್ ಚಾಲಕ ರ್ಯಾಶ್ ಡ್ರೈವ್ ಮಾಡಿದ್ದಾನೆ ಎಂದು ಆರೋಪಿಸಿ ಖಾಸಗಿ ವ್ಯಕ್ತಿ ಏನಿದ್ದಾನೆ ಕಾರ್ ಚಾಲಕ ಆತ ಬಸ್ ಡ್ರೈವರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಇಬ್ರು ಪರಸ್ಪರವಾಗಿ ರಸ್ತೆ ಮೇಲೆ ಹೊಡೆದಾಡಿಕೊಂಡಿರುವಂತಹ ದೃಶ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಏನು ಬಸ್ ಚಾಲಕ ಇದ್ದಾನೆ ಸಂಗಮೇಶ್ ಪಾಟೀಲ್ ಅಂತ, ಆ ಬಸ್ ಹಾಗೂ ಚಾಲಕ ಸತೀಶ್ ಮಧ್ಯೆ ಮಾರಾಮಾರಿ ನಡೆದಿರುವಂತದ್ದು. ಏನು ಸಂಗಮೇಶ್ ಪಾಟೀಲ್ ಇದ್ದಾನೆ, ಆತ ಬಸ್ ಚಾಲಕ ಸತೀಶ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋ ಆರೋಪಗಳು ಕೇಳಿಬರ್ತಿರೋದು. ಸದ್ಯ ಬಸ್ ಚಾಲಕ ಸತೀಶ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿರೋದು. ಸದ್ಯ ಈ ಕುರಿತು ಯಾವುದೇ ದೂರು ದಾಖಲಾಗಿಲ್ಲ. ಆದ್ರೆ ಕ್ಷುಲ್ಲಕ ಕಾರಣಕ್ಕೆ ಇಬ್ರು ರಸ್ತೆಯಲ್ಲೇ ಹೊಡೆದಾಡುತ್ತಿರುವ ವಿಡಿಯೋ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.